ಬ್ಲಡ್ ಕ್ಯಾಂಪ್ ಹತ್ರ ಹಂಗೆ ಸುಮ್ಮನೆ ವೇಟ್ ಚೆಕ್ ಮಾಡೋಣ ಅಂತ ಹೋದ್ರೆ ವೇಟ್ ಚೆಕ್ ಮಾಡಿದ್ರೆ ಬ್ಲಡ್ ಕೊಡಲೇಬೇಕು ಅಂದ್ಬಿಡೋದ. ನಮ್ಮ ಕರಾಟೆ ಹುಡುಗರು ಬೆಳಿಗ್ಗೆ 6 ಗಂಟೆಗೆ ಬರೋಕ್ಕೇ ಚಳಿ ಅಂತ ಹೇಳ್ತಾರೆ. ಅಂತೆ ನಮ್ಮ ಗಗನ ಚಡ್ಡಿ ಹಾಕೊಂಡು 5 ಗಂಟೆಗೆ ರನ್ನಿಂಗ್ ಮುಗಿಸ್ಕೊಂಡು ಮನೆಗೆ ಹೋಯ್ತಾ ಇದ್ದ. ಬೆಳಗ್ಗೆ ಕರಾಟೆ ಕ್ಲಾಸ್ನ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ರೋಸ್ಮೆರಿ ಲೀವ್ಸ್ನ ಬಿಡಿಸ್ಕೊಂಡು ಸ್ವಲ್ಪ ಚೆನ್ನಾಗಿರೋಣ ನೆಡೋಣ ಅಂತ ಎತ್ತಿಕೊಂಡು ಇನ್ನು ಮಿಕ್ಕಿದ್ರಲ್ಲಿ ಎಣ್ಣೆ ಮಾಡೋಣ ಅಂತ ಎಣ್ಣೆ ಮಾಡಿದೆ. ಅದು ರಿಸಲ್ಟ್ ಹೆಂಗಿರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೂ ಹೇಳ್ತೀನಿ. ಆಯಿತು. ಆಮೇಲೆ ನಮ್ಮ ವಿಕ್ಕಿ ಬೇರೆ ಫೋನ್ ಆಗ್ತಾ ಎನ್ಸಿಸಿದು ಫೋಟೋ ಬೇಕಿ ತಗೊಳ್ಳೋ ಬಾರೋ ಅಂತ ಅದಕ್ಕೆ ತೆಗೇನ ಅಂತ ಹೋದ್ರೆ ಅವ್ನ ಪರಿಸ್ಥಿತಿ ನೋಡಿ ಹೆಂಗಾಗ್ಬಿಡದೆ. ಮೊದಲನೇ ಸತಿ ಫೋಟೋ ಕಳಿಸಿದಾಗ ಈ ಗಡ್ಡೆ ತೆಗ್ದಿರ್ಬೇಕು ಅಂದ್ರು, 2ನೇ ಸತಿ ಕಳಿಸಿದಾಗ ಐರನ್ ಮಾಡಿರ್ಬೇಕು ಅಂದ್ರು. ಅವೆಲ್ಲ ರೆಡಿ ಮಾಡಿ ಕಳಿಸಿದ್ರೆ ಹಿಂದೆಗಡೆ ಸ್ಕ್ರೀನು ವೈಟ್ ಇರ್ಬೇಕಂತ ಹೇಳ್ತಾ ಇದ್ರು. ಇವೆಲ್ಲ ಸರಿ ಮಾಡ್ಕೊಂಡು ಅವ್ನು ಫೋಟೋ ಕಳಿಸೋ ಅಷ್ಟರಲ್ಲಿ ಅವ್ನ ಪರಿಸ್ಥಿತಿ ಹೆಂಗಾಗ್ಬಿಡ್ತು ಅಂದ್ರೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ವಿಡಿಯೋ ಮೊದಲೆಲ್ಲ ಹೇಳ್ದಂಗೆ ನಮ್ಮ ಹುಡುಗ ಸುಮ್ಮನೆ ವೇಟ್ ಚೆಕ್ ಮಾಡಕ್ ಹೋದ್ರೆ ಅಕ್ಕ ಬ್ಲಡ್ ಕೊಡ್ಲೇಬೇಕು ಅಂತ ಹೆಂಗ್ ಇಟ್ಕೊಬಿಡ್ತು. ನೀವೇ ನೋಡಿ ಪೂರ್ತಿ ವಿಡಿಯೋನ. ಏಯ್ ಚೆಕ್ ಮಾಡ್ಬಿಟ್ಟು ಕೊಟ್ಬಿಡ. ರಕ್ತಾನೇ ಇಲ್ಲ ಅಕ್ಕ ಇವಂದಿ ಅಕ್ಕ ಇವನ್ ಜಾಸ್ತಿ ಆಯ್ತು ಈಸ್ಕೊಳಗ. ಮತ್ತೆ ನಾನು ಒಂದು ವಾರದಿಂದ ವಿಡಿಯೋಗಳು ಮಾಡಿರಲಿಲ್ಲ, ಯಾಕಂದರೆ ನನಗೂ ಸ್ವಲ್ಪ ಜಾಸ್ತಿ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ನಾನು ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡು ಎಲ್ಲ ಟೆಸ್ಟ್ಗಳನ್ನೂ ಮಾಡಿಸ್ಬಿಟ್ಟಿದೆ. ಸದ್ಯ ಎಲ್ಲತ್ರಲ್ಲೂ ನೆಗೆಟಿವ್ ಅಂತ ಬಂತು. ಇದಾಗಿತ್ತು ಇವತ್ತಿನ ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್. ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ.